ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16ನಲ್ಲಿ 2024 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. 5 ಮಾರ್ಕ್ಸಿಗೆ ಕೊಟ್ಟಿರುವಂಥ ಪ್ರಾಬ್ಲಮ್, ವೆರಿ ಈಸಿ ಪ್ರಾಬ್ಲಮ್. ಬಟ್ ಎಲ್ಲೂ ಕೂಡ ನಿಮಗೆ ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್ ಅಂತ ಕೊಡಲಿಲ್ಲ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16 ಅಂತ ಕೊಟ್ಟಿದ್ದಾರೆ. 16 ಅಂತ ಕೊಟ್ಟಾಗ ನೀವು ನೆನ್ಪಿಟ್ಕೊಳ್ಬೇಕು ಪ್ಲಾಂಟ್ ಪ್ರಾಪರ್ಟಿ ಇಕ್ವಿಪ್ಮೆಂಟ್. ಪ್ಲಾಂಟ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಪ್ಲಾಂಟ್ ಈಸ್ ನಥಿಂಗ್ ಬಟ್ ಮೆಷಿನರಿ ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಇಕ್ವಿಪ್ಮೆಂಟ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು, ಅಥವಾ ಬೇರೆ ಯಾವುದಾದ್ರೂ ಪ್ರಾಪರ್ಟಿ, ಲ್ಯಾಪ್ಟಾಪು, ಬೇರೆ ಯಾವ ಅಸೆಟ್ ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ಏನೇನು ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದರೆ ಯಾವುದೋ ಒಂದು ಮೆಷಿನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ನಾವು ಪರ್ಚೇಸ್ ಪ್ರೈಸನ್ನು ಬರ್ಕೊಳ್ಬೇಕು. ಎಷ್ಟು ರೂಪಾಯಿಗೆ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ. ಕ್ವಶನಲ್ಲಿ ನೀವು ಪರ್ಚೇಸ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ, ಲಿಸ್ಟ್ ಪ್ರೈಸ್ ಆಫ್ ದ ಮೆಷಿನ್ 80 ಲಕ್ಷ ಕೊಟ್ಟಿದ್ದಾರೆ. ಪರ್ಚೇಸ್ ಪ್ರೈಸನ್ನು ಬರ್ಕೊಂಡಾದ ನಂತರದಲ್ಲಿ ಲೆಸ್ ಡಿಸ್ಕೌಂಟಲ್ಲಿ 2 ಥರ ಬರುತ್ತೆ. ಒಂದು ಟ್ರೇಡ್ ಡಿಸ್ಕೌಂಟ್, ಇನ್ನೊಂದು ಸೆಟಲ್ಮೆಂಟ್ ಡಿಸ್ಕೌಂಟ್. ನೀವು ಟ್ರೇಡ್ ಡಿಸ್ಕೌಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಸೆಟಲ್ಮೆಂಟ್ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡಬಾರ್ದು. ಈಗ ನೋಡಿ, ಟ್ರೇಡ್ ಡಿಸ್ಕೌಂಟ್ 10% ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಜೊತೆಗೆ ಅವರೊಂದು ಡೇಟ್ ಕೊಟ್ಟಿದ್ದಾರೆ, ಆ ಡೇಟ್ ಒಳಗಡೆ ಪೇಮೆಂಟ್ ಮಾಡಿದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ಕೊಡ್ತಾ ಇದ್ದಾರಂತೆ. ಆ ಸೆಟಲ್ಮೆಂಟ್ ಡಿಸ್ಕೌಂಟನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ, ಓನ್ಲಿ ಟ್ರೇಡ್ ಡಿಸ್ಕೌಂಟನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಪರ್ಸಂಟೇಜಲ್ಲಿ ಕೊಟ್ಟಿದ್ದಾರೆ 10%. ಯಾವುದಕ್ಕೆ 10% ಅಂತಂದರೆ 80 ಲ್ಯಾಕಿಗೆ ಪರ್ಚೇಸ್ ಪ್ರೈಸ್ 80 ಲ್ಯಾಕ್ ಇದೆ. 80 ಲ್ಯಾಕಿಗೆ 10% ಮಾಡಿದಾಗ 8 ಲ್ಯಾಕ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 80 ಲಕ್ಷ ರೂಪಾಯಿ ಐಟಮ್ ತೊಗೊಂಡಿದ್ದೀವಿ, 8 ಲಕ್ಷ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹಾಗಾದರೆ ನಾವು ಅಂಗಡಿಯವರಿಗೆ ಕೊಡಬೇಕಾಗಿರೋದು ಎಷ್ಟು? 72 ಲಕ್ಷ ರೂಪಾಯಿ ಪೇಮೆಂಟನ್ನು ಮಾಡಬೇಕಾಗತ್ತೆ. ಸೊ ಇದಕ್ಕೇನಾದರೂ GST ಅಂತ ಕ್ವಶನಲ್ಲಿ ಏನಾದರೂ ಕೊಟ್ಟಿದ್ದರೆ, ಇನ್ಕ್ಲೂಸಿವ್ ಆಫ್ GST, ಎಕ್ಸ್ಕ್ಲೂಸಿವ್ ಆಫ್ GST ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ GST ಟ್ರೀಟ್ಮೆಂಟನ್ನು ಮಾಡಬೇಕಿತ್ತು. ಬಟ್ ಈ ಪ್ರಾಬ್ಲಮಲ್ಲಿ ಎಲ್ಲೂ ಕೂಡ GST ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಬೇರೆ ಏನೇನು ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಆ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು. ಮೆಷಿನ್ ತೊಗೊಳ್ಬೇಕಾದ್ರೆ ಇಂಪೋರ್ಟ್ ಡ್ಯೂಟಿ, ಬೇರೆ ದೇಶದಿಂದ ತೊಗೊಳ್ತಾ ಇದ್ದಾರೆ, ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇಂಪೋರ್ಟ್ ಡ್ಯೂಟಿ ಪೇಮೆಂಟ್ ಎಷ್ಟು ಮಾಡ್ತಾ ಇದ್ದಾರೆ? 5 ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಇಂಪೋರ್ಟ್ ಡ್ಯೂಟಿಗೆ. ಜೊತೆಗೆ ಗೂಡ್ಸನ್ನು ಡೆಲಿವರಿ ಕೊಟ್ಟಿದ್ದಕ್ಕೆ ಟೋಟಲ್ ಆಗಿ ನೀವು ಏನು ಮಾಡಬೇಕು ಅಂತಂದರೆ, ಮೆಷಿನ್ ಇನ್ಸ್ಟಾಲ್ ಆಗೋ ತನಕ ಏನೇನು ಖರ್ಚು ಬರುತ್ತೋ ಎಲ್ಲ ಖರ್ಚನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಇಂಪೋರ್ಟ್ ಡ್ಯೂಟಿ ಕನ್ಸಿಡರ್ ಮಾಡಬೇಕು, ಡೆಲಿವರಿ ಫೀಸ್ ಕನ್ಸಿಡರ್ ಮಾಡಬೇಕು, ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಕಾಸ್ಟ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಅಂಥೇಳಿ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ, ಅಂದರೆ ಎಲೆಕ್ಟ್ರಿಕಲ್ ಆಗಿ ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚು ಇನ್ಸ್ಟಾಲೇಷನ್ಗೆ 10 ಲ್ಯಾಕ್ ಆಗ್ತಾ ಇದೆ. ಮೆಷಿನ್ ರನ್ ಆಗಬೇಕು ಅಂತಂದರೆ ಪವರ್ ಸಪ್ಲೈ ಬೇಕೇ ಬೇಕು. ಆ ಪವರ್ ಸಪ್ಲೈಗೆ 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ. ದೆನ್ ಪ್ರೀ ಪ್ರೊಡಕ್ಷನ್ ಟೆಸ್ಟಿಂಗ್, ಮೆಷಿನ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ 4 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ದೆನ್ ಪರ್ಚೇಸ್ ಆಫ್ 5 ಇಯರ್ ಮೈಂಟೆನೆನ್ಸ್ ಕಾಂಟ್ರಾಕ್ಟ್. ನೋಡಿ, ಇದನ್ನು ನಾವು ಕನ್ಸಿಡರ್ ಮಾಡೋದು ಬೇಡ. ಏನಕ್ಕೆ ಅಂತಂದರೆ, ಮೈಂಟೆನೆನ್ಸ್ ಖರ್ಚು ಬರುವಂಥದ್ದು, ಅಂದರೆ ಸರ್ವಿಸ್ ಚಾರ್ಜ್ ಬರುವಂಥದ್ದು ಮೆಷಿನನ್ನು ಇನ್ಸ್ಟಾಲ್ ಮಾಡಿ ಆದ ಮೇಲೆ ಬರುವಂಥ ಖರ್ಚು. ಸೊ ನಾವಿಲ್ಲಿ ಈ ಮೆಷಿನನ್ನು ಇನ್ಸ್ಟಾಲ್ ಮಾಡೋ ತನಕ, ಮೆಷಿನನ್ನು ಪರ್ಚೇಸ್ ಮಾಡಿ ಇನ್ಸ್ಟಾಲ್ ಮಾಡೋ ತನಕ ಏನೇನು ಖರ್ಚು ಬರುತ್ತೋ ಆ ಖರ್ಚನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಹಾಗಾಗಿ ಮೇಂಟೆನೆನ್ಸ್ ಚಾರ್ಜಸನ್ನು ಕನ್ಸಿಡರ್ ಮಾಡೋದು ಬೇಡ. ಉಳಿದಿರುವಂಥ ಎಲ್ಲ ಎಕ್ಸ್ಪೆನ್ಸಸನ್ನು ಬರೆದು ಆ್ಯಡ್ ಮಾಡಿದರೆ ಆಯಿತು. ಸೊ ಎಲ್ಲ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿಕೊಂಡಾಗ ಇಂಪೋರ್ಟ್ ಡ್ಯೂಟಿ 5 ಲ್ಯಾಕ್, ಡೆಲಿವರಿ ಫೀಸ್ 1 ಲ್ಯಾಕ್, ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ ಕಾಸ್ಟ್ 10 ಲ್ಯಾಕ್, ಪ್ರೀ ಪ್ರೊಡಕ್ಷನ್ ಟೆಸ್ಟಿಂಗ್ 4 ಲ್ಯಾಕ್, ಎಲ್ಲ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 92 ಲ್ಯಾಕ್. ಇದೇ ಕಾಸ್ಟ್ ಆಫ್ ದ ಮೆಷಿನ್ ಆ್ಯಸ್ ಪರ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16. ನಾವಿಲ್ಲಿ ಮೇಂಟೆನೆನ್ಸ್ ಚಾರ್ಜಸನ್ನು ಕನ್ಸಿಡರ್ ಮಾಡಲಿಲ್ಲ. ಏನಕ್ಕೆ ಅಂದರೆ ಅದು ಇನ್ಸ್ಟಾಲ್ ಮಾಡಿ ಆದಮೇಲೆ ಬರುವಂಥ ಖರ್ಚು. ಸೊ ಹಾಗಾಗಿ ಅದೊಂದನ್ನು ಬಿಟ್ಟು ಉಳಿದಿರುವಂಥ ಎಕ್ಸ್ಪೆನ್ಸಸನ್ನು ಆ್ಯಡ್ ಮಾಡಿದ್ದೀವಿ. ಡಿಸ್ಕೌಂಟಲ್ಲೂ ಅಷ್ಟೇ ಸೆಟಲ್ಮೆಂಟ್ ಡಿಸ್ಕೌಂಟ್ ಕನ್ಸಿಡರ್ ಮಾಡಲಿಕ್ಕಿಲ್ಲ, ಓನ್ಲಿ ಟ್ರೇಡ್ ಡಿಸ್ಕೌಂಟ್ ಮಾತ್ರ ಕನ್ಸಿಡರ್ ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.